ನಮಸ್ಕಾರ ವೀಕ್ಷಕರೇ, ಗ್ರೇಟರ್ ಬೆಂಗಳೂರು ಚುನಾವಣೆ ನಡೆಯೋದು ಫಿಕ್ಸ್. ಜೂನ್ 30ರೊಳಗೆ ಎಲೆಕ್ಷನ್ ಆಗಲೇಬೇಕು. ಬೆಂಗಳೂರಿನ 5 ವಿಭಾಗಗಳಲ್ಲಿ ಹರಿದು ಹಂಚೋಗಿರುವಂಥ ಬೆಂಗಳೂರಿಗೆ 369 ಕಾರ್ಪೊರೇಟರ್ಗಳು ಬರಲೇಬೇಕು. ಅಟ್ ದ ಸೇಮ್ ಟೈಮ್ 5 ಪಾಲಿಕೆಗಳಿಗೆ 5 ಆಯುಕ್ತರು ಬರಲೇಬೇಕು. ಒಂದಷ್ಟು ಜನಕ್ಕೆ ಚುನಾವಣೆನೇ ಇಷ್ಟ ಇಲ್ಲ. ಯಾಕ್ರಿ ಬೇಕು, ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಟ್ಟವ್ರೆ, ಒಬ್ಬಂಗೆ ಸಿಗ್ತಿದ್ದ ಮೇಯರ್ 5 ಜನಕ್ಕೆ ಸಿಗುತ್ತೆ, ಪವರ್ ಶೇರಿಂಗ್ ಪಾಲಿಟಿಕ್ಸು ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂತ. ಆದರೆ ಇಲ್ಲಿ ಖುಷಿ ಪಡಬೇಕಾಗಿರೋ ವಿಚಾರಗಳು ಕೂಡ ಇದ್ದಾವೆ. ಇದು 30-30 ಪಾಲಿಟಿಕ್ಸ್. ಮುಂಚೆ 2015ಕ್ಕೆ ಕೊನೆಯದಾಗಿ BBMP ಚುನಾವಣೆ ನಡೆದಿತ್ತು. 2020ಕ್ಕೆ ಅದರ ಅವಧಿ ಕೂಡ ಮುಗಿದೋಗಿದೆ. 2020ಇಂದ 26ರವರೆಗೂ ಕೂಡ ಇಲ್ಲಿವರೆಗೂ ಗ್ರೇಟರ್ ಬೆಂಗಳೂರಿಗೋ ಅಥವಾ ಬೆಂಗಳೂರು ಮಹಾನಗರ ಪಾಲಿಕೆಗೋ ಜನಪ್ರತಿನಿಧಿಗಳೇ ಇಲ್ಲ. ಸ್ವರ್ಗೋಗ್ಬಿಟ್ಟೈತೆ ಆಡಳಿತ ಶಕ್ತಿ. ಇಂಥ ಸಂದರ್ಭದಲ್ಲಿ ಯಾಕೆ ಚುನಾವಣೆಗೆ ನಿಲ್ಲಲೇಬೇಕು ಅನ್ನೋದಕ್ಕೆ, ಯಾಕೆ ಮೇಯರ್ ಆಗಲೇಬೇಕು ಅಂತ ಕನಸು ಕಾಣ್ತಿರೋರಿಗೆ ಅತಿ ಖುಷಿ ವಿಚಾರ ಅಂದರೆ 2.5 ವರ್ಷ ಮೇಯರ್ ಆಗಿರ್ಬೋದು. ಇಲ್ಲಿವರೆಗೂ BBMP ಇತಿಹಾಸದಲ್ಲಿ 1 ವರ್ಷ ಮೇಯರ್ ಆಗಿರ್ತಿದ್ರು. ವರ್ಷ ಮೇಯರ್ ಬದಲಾಯ್ತಿತ್ತು. ಅಯ್ಯೋ ಹುಡುಗರು ಏನು ಕಷ್ಟಪಟ್ಟರು, 12 ತಿಂಗಳಿಗೆ ಆಟ ಮುಗಿಸ್ಬೇಕು, ಈ ಕಡೆ ಸೆಟ್ಲಾಗಕ್ಕೆ 6 ತಿಂಗಳು ಬೇಕು, ಆ ಕಡೆ ಇನ್ನು 6 ತಿಂಗಳಿಗೆ ಬಿಟ್ಕೊಡ್ಬೇಕು. ಏನು ಮಾಡಿದ್ರು ಅಷ್ಟೇ. 1 ವರ್ಷ ಹೋಗಿದ್ದು, ಗುದ್ಲಿ ಪೂಜೆ ಮಾಡಿದ್ದು, ಟೇಪ್ ಕಟ್ ಮಾಡಿದ್ದು, ಗೌನ ಹಾಕೊಂಡಿದ್ದು ಇಷ್ಟೇ ಅಂತ. ಆದರೆ ಈಗ ಒಮ್ಮೆ ಮೇಯರ್ ಆದರೆ 2.5 ವರ್ಷಗಳ ಕಾಲ ಅಂದರೆ 30 ತಿಂಗಳಿಗೆ ಮೇಯರ್ ಆಗಿ ಮುಂದುವರಿಯೋ ಅವಕಾಶ 5 ಜನರಿಗೆ. ಇದು ಗ್ರೇಟರ್ ಬೆಂಗಳೂರು ಚುನಾವಣೆಯ ಹೊಸ ನಿಯಮ. 1 ವರ್ಷಕ್ಕೆ ಮೇಯರ್ ಅವಧಿ ಇದ್ದದ್ದು 30 ತಿಂಗಳಿಗೆ ಅಂದರೆ 2.5 ವರ್ಷಕ್ಕೆ ವಿಸ್ತರಣೆ ಆಗಿದೆ. ಇನ್ನು ಒಟ್ಟಾರೆ GBAಗೆ ಒಬ್ಬರು ಆಯುಕ್ತರಿದ್ದರೆ ಪ್ರತ್ಯೇಕವಾಗಿ ಉಳಿದ 5 ಪಾಲಿಕೆಗಳಿಗೆ 5 ಆಯುಕ್ತರಿದ್ದೇ ಇರ್ತಾರೆ. ಜೊತೆಯಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳು, ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳ ಜವಾಬ್ದಾರಿಯನ್ನು ತಗೋತಾರೆ. ಇವರಿಬ್ಬರೇ ಸುಪ್ರೀಂ. ಇವ್ರ ಕೆಳಗೆ ಒಬ್ಬರು ಮೇನ್ ಆಯುಕ್ತರು, ಅದರ ಅಂಡರಲ್ಲಿ 5 ಪಾಲಿಕೆಗೆ ಸಪ್ರೇಟ್ 5 ಆಯುಕ್ತರು ಇರ್ತಾರೆ. ಜೊತೆಯಲ್ಲಿ 5 ಮೇಯರ್ಗಳು. ಹೀಗಾಗಿ ಯಾಕಪ್ಪ ರಾಜಕೀಯವಾಗಿ ಈ ಬಾರಿ GBA ಎಲೆಕ್ಷನ್ ಮಾಡಲೇಬೇಕು ಅಂದರೆ 1 ವರ್ಷ 12 ತಿಂಗಳಿದ್ದಿದ್ದು 30 ತಿಂಗಳುಗಳ ಬಂಪರ್ ಆಫರ್. ಹೀಗಾಗಿ ಈ ಬಾರಿ ಚುನಾವಣೆ ಸಾಕಷ್ಟು ಕ್ಯೂರಿಯಾಸಿಟಿ ರೀ. 369 ವಾರ್ಡ್, ಯಾವ್ಯಾವ ವಾರ್ಡ್ಗೆ ಯಾರ್ಯಾರು ಕಾರ್ಪೊರೇಟ್ರು, ಯಾವ್ಯಾವ ವಿಭಾಗಕ್ಕೆ ಯಾವ್ಯಾವ 5 ವಿಭಾಗಗಳಿದೆ, ಯಾರ್ಯಾರು ಮೇಯರ್ಗಳು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಾರಿ ಚುನಾವಣೆ. ಮೇಯರ್ಗಳ ಅವಧಿ ವಿಸ್ತರಣೆ 12 ತಿಂಗಳಿಂದ 30 ತಿಂಗಳಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.